ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಇವಾಗ ಕೊಳ್ಳೇಗಾಲದಿಂದ ರಿಟರ್ನ್ ಆಗ್ತಾ ಇದ್ದೀನಿ. ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾರೆ ಅವ್ರಿಗೆಲ್ಲ ದೇವರು ಒಳ್ಳೇದು ಮಾಡಲಿ, ಸಿಕ್ಕಾಪಟ್ಟೆ ಶಕ್ತಿ ಎಲ್ಲ ಕೊಡಲಿ ಅಂತ ಎಲ್ಲ ಮಾಡಿಸ್ಕೊಂಡು ಬಂದಿದ್ದೀನಿ. ಈ ಬಸ್ ಅವರು ಅಲ್ಲಿ ಇಲ್ಲಿ ನಿಲ್ಲಿಸ್ತಾರೆ, ಯಾವ ಬಸ್ ಸ್ಟಾಪು ಇಲ್ಲ, ಏನೂ ಇಲ್ಲ. ಸುಮ್ಮನೆ ಈ ಥರ ನಿಂತ್ಕೊಂಡ್ಬಿಡ್ಬೇಕು ನೋಡಿ, ಸೈಡ್ಗೂ ಹಾಕಂಗಿಲ್ಲ ಪುಣ್ಯಾತ್ಮ. ಏನು ಈ ಲೇನಿಂದ ಈ ಕಡೆ ನಿಲ್ಸ್ಕೊಂಡ್ಬಿಟ್ಟವನೆ. ಶಿಟ್, ಒಳ್ಳೆ ಫುಟೇಜ್ ಕ್ಯಾಪ್ಚರ್ ಮಾಡ್ತಿದ್ದೆ. ಆಲ್ ಆಫ್ ಸಡನ್ ಬಂದ ಇವನು, ಅಲ್ಲಿಂದ ರೈಟಿಂದ ಒಂದೇ ಸತಿ ಲೆಫ್ಟಿಗೆ ಬಂದ. ನಾನು ಕ್ಯಾಮ್ರಾ ಆಫ್ ಮಾಡಿದ್ದೆ, ಏನೂ ನೋಡಲಿಲ್ಲ ಅವನು, ಸುಮ್ಮನೆ ತಿರುಗಿಸ್ದ ಅಷ್ಟೇ. ಈ ನನ್ನ ಮಕ್ಕಳಿಗೆ ತಿಗಾಕೋಪ್ ಜಾಸ್ತಿ ಇರುತ್ತೆ. ಟ್ರಕ್ಕು ಅನ್ನೋದು ಏನಾದರೂ ಮಾಡಿದ್ರು ಇವ್ರಿಗೆ ಏನೂ ಆಗಲ್ಲ ಅನ್ನೋದು ಕೊಬ್ಬು ಇವ್ರಿಗೆ. ಹೆಂಗೆ ಹೇಳ್ದ ಅಂದರೆ, ಅಲ್ಲಿಂದ ನಾನು ಒಂದೇ ಸ್ಪೀಡಲ್ಲಿ ನಾರ್ಮಲಾಗಿ ಬರ್ತಾಯಿದ್ದೀನಿ, ಆ ಕಡೆಯಿಂದ ಈ ಕಡೆ ಏನೂ ನೋಡಲಿಲ್ಲ ಅವನು, ಸುಮ್ಮನೆ ಹೇಳ್ದ. ಕ್ಯಾಮ್ರಾ ಆನ್ ಇದ್ದಿದ್ರೆ ನಿಮಗೆಲ್ಲ ಗೊತ್ತಾಗಿರೋದು. ಇಂಥವ್ರಿಂದ ಎಷ್ಟೊಂದು ಬೇರೆ ಒಳ್ಳೆ ಟ್ರಕ್ ಡ್ರೈವರ್ಸ್ನ ಹೇಟ್ ಮಾಡೋ ಥರ ಆಗ್ಬಿಡ್ತಿದೆ. ಎಷ್ಟು ಸ್ಪೀಡ್ ಹೋಗ್ತಾ ಇದ್ದೀನಿ, ಅಪ್ಪಿರೋದ್ರಿಂದ ಸ್ವಲ್ಪ ಕಡಿಮೆ ಓಡ್ತಾ ಇದೆ. ಈ ಥರ ಖಾಲಿ ಇಟ್ಬಿಟ್ರೆ ರೋಡು ಚಚ್ಚಾಕಿ ನಿಮ್ಮ ಗಾಡೀಲಿ ಎಷ್ಟು ದಮ್ ಐತೆ ಅದನ್ನೆಲ್ಲ ಹಿಡಿಬೇಕು. ಓಯ್ ಆಂಟಿ ಅವ ಆಂಟಿ ಯಾರು ಅಂತಲೇ ಗೊತ್ತಿಲ್ಲ ಅವರು. ಅವ್ರ ಆಂಟಿ ಫೋಟೋನ ಹಂಗೆ ಹಾಕ್ಕೊಂಡು ಎಲ್ಲ ಕಡೆ ಭಯ ಬೀಳಿಸ್ತಾ ಇದ್ದಾರೆ. ಎಷ್ಟೊಂದು ಜನ ಮನೆಗೆ ಯೂಸ್ ಮಾಡಿದ್ದಾರೆ, ಎಷ್ಟೊಂದು ಜನ ಜಮೀನಲ್ಲಿ ಯೂಸ್ ಮಾಡಿದ್ದಾರೆ. ಅವು ಆಂಟಿ ನಿಜವಾಗ್ಲೂ ಇದ್ದಾರಾ ಅಥವಾ AI ಮೇಡ ಅಂತಲೇ ಗೊತ್ತಿಲ್ಲ ನಮಗೆ. AI ಬರೋಕ್ಕಿಂತ ಮುಂಚೆನೇ ಇದ್ದಾರೆ ಅವರು, ಹಂಗಂದ್ರೆ AI ಮೇಡೇ ಅಲ್ಲ ಅವರು. ಓ ಏನಿದು ಧೂಳು ಇಲ್ಲೆಲ್ಲ ಮುಂದೆ, ಅಯ್ಯೋ ಇನ್ನೂ ಹೆವಿ ಧೂಳಿದೆ ಆ ಕಡೆಗೆ. ನಾನು ಈ ಧೂಳಲ್ಲಿ ಹೋಗ್ಬೇಕಾ? ಅಯ್ಯೋ ಪಕ್ಕದಲ್ಲಿ ಈ ಟ್ರಕ್ ಬೇರೆ ಇನ್ನೂ ಹೆವಿ ಧೂಳು ಬರುತ್ತೆ. ಈ ಕಾರ್ ಅವ್ನು ಬೇರೆ ಸೈಡು ಬಿಡ್ತಿಲ್ಲ ಆ ಕಡೆ. ಯಪ್ಪ ಯಪ್ಪ ಯಪ್ಪ, ಕಾಣಿಸ್ಲೇ ಇಲ್ಲ ರೋಡು ಒಂದು ಕ್ಷಣ ನನಗೆ. ಹೋಗಪ್ಪ ಅಣ್ತಮ್ಮ. ಥೋ ಕರ್ಮ ಗುರು, ಹೋಗಂಗಿದ್ರೆ ಹೋಗ್ಬೇಕು, ಇಲ್ಲ ನಿಂತ್ಕೋಬೇಕು. ಹೋಗ್ತೀನಿ ಹೋಗಲ್ಲ, ಹೋಗ್ತೀನಿ ಹೋಗಲ್ಲ ಅಂತ ಈ ಮುಂದಕ್ಕೆ ನಿಲ್ಲಿಸೋದು ಮಾಡಿದ್ರೆ ಟೆನ್ಷನ್ ಆಗಿಬಿಡುತ್ತೆ ನಮಗೆ. ಏನಾಗಿದೆ ಅಂತ ಈ ಮಟ್ಟಕ್ಕೆ ಇಲ್ಲಿ ಆ ರೋಡ್ನ ಬ್ಲಾಕ್ ಮಾಡಿದ್ದಾರೆ. ಗಾಡಿನ ಎತ್ತಿ ಆ ಕಡೆ ಇಡೋಣ ಹಿಂಗೆ, ಎಲ್ಲರೂ ಸಂಧಿ ಸಿಕ್ಬಿಟ್ರೆ ಅಲ್ಲಿ ಹೋಗಿ ಮತ್ತೆ ಈ ಕಡೆ ಡೈವರ್ಟ್ ಆಗ್ಬೋದು. ಬಟ್ ಅಲ್ಲಿ ತನಕ ಇಲ್ಲಿ ನೋಡಿ, ಆ ಕಡೆಯಿಂದನೂ ವೆಹಿಕಲ್ಸ್ ಬರ್ತಾ ಇದೆ. ಓಹೋ, ಇಲ್ಲಿ ಯಾರೋ ಪಾರ್ಕಿಂಗೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ಫುಲ್ಲು. ಥೋ 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 ಥೋ, ಮತ್ತೆ ಧೂಳು ಗುರು. ಕರ್ಮ ಕಾಂಡ. ಸೈಡು ನಿಂತ್ಕೊಳ್ಳೋ, ಹಂಗೆ ಬರ್ತಾನೆ ಇದೆಯಾ. ಆ ಕಡೆಯಿಂದ ಗಾಡಿಗಳು ಬರ್ತಿದ್ದಾವೆ ಅಂತ ಗೊತ್ತಿಲ್ವಾ? ಹೇ ಬುದ್ಧಿನೇ ಇಲ್ಲ ಜನಕ್ಕೆ. ಬೆಳಗ್ಗೆ ನಾನು ಇದೇ ರೂಟಲ್ಲಿ ಹೋಗಿದ್ದೀನಿ, ಆ ಕಡೆಯಿಂದ ನನಗೆ ಇಷ್ಟು ಸ್ಟ್ರೆಸ್ ಅಂತ ಅನಿಸೇ ಇಲ್ಲ. ಕಣ್ಣು ತೆಗೆಯೋದ್ರಲ್ಲಿ ಮುಗ್ದೋಯ್ತಾ ಈ ರೋಡು ಅಂತ ಅನಿಸ್ಬಿಟ್ಟಿತ್ತು. ಇವತ್ತು ನೋಡ್ತಿದ್ದೀನಿ, ಇವಾಗ ಈ ಸೈಡ್ ಹೋಗುವಾಗ ಏನು ಗುರು ಎಷ್ಟು ದೂರ ಅನಿಸ್ತಾ ಇದೆ. ಬೆಳಗ್ಗೆ ಏನೂ ಅನಿಸ್ಲಿಲ್ಲ ನನಗೆ. ಬಂತು ನಮ್ಮ ರಿಂಗ್ ರೋಡ್ ಸಿಗ್ನಲ್. ನಾನೇ ಫಸ್ಟು. ಶೆಕೆ ಆಗ್ತಿದೆ ಬಿಡ್ರು, ಸಾಕು. ನೋಡಿ ಬಸ್ ಹೆಂಗೆ ತುಂಬಿಕೊಂಡಿದೆ. ಓ ಆಂಟಿ ಕಿಟಕಿಯಿಂದ ಆಚೆನೇ ಬಂದ್ಬಿಟ್ಟಿದ್ದಾರೆ. ಆಯ್ತಪ್ಪ, ಸಿಗ್ನಲ್ ಬಿಟ್ಟಾಯಿತು. ಉಫ್, ಏನು ಒಂದು 2 ನಿಮಿಷ ನಿಂತ್ಕೊಂಡಿರ್ಬೋದು ಸಿಗ್ನಲಲ್ಲಿ. ಶರ್ಟ್ ಒಳಗಡೆ ಹಂಗೆ ನೀರು ಬೆವರು ಟಪಕ್ ಅಂತ ಬೀಳೋದು ಫೀಲ್ ಆಗ್ತಾ ಇದೆ. ಆ ಮಟ್ಟಕ್ಕೆ ಶೆಕೆ ಆಗ್ತಿದೆ ಅಲ್ಲಿ ನಿಂತಿದ್ದ ತಕ್ಷಣ. ಅಕ್ಕಪಕ್ಕದ ವೆಹಿಕಲ್ ಹೀಟ್ಗಳು ಫುಲ್ ಬಿಸಿ ಬೇರೆ ಯಪ್ಪ. ಅದರಲ್ಲಿ ನಾನು ಹಿಂದೆ ಬ್ಯಾಗ್ ಹಾಕ್ಕೊಂಡಿದ್ದೀನಿ, ಅದು ಇನ್ನೂ ಶೆಕೆ ಫೀಲ್ ಆಗ್ತಾಯಿತ್ತು ನನಗೆ. ಬೇಗ ಮಾಡ್ರಪ್ಪ ಫ್ಲೈಓವರ್ನ. ಆಯಿತು, ಚೈನಾದಲ್ಲೆಲ್ಲ 1 ತಿಂಗಳು 10 ದಿನದಲ್ಲೇ ಮಾಡಿಬಿಡ್ತಾರೆ. ನೀವು 1 ವರ್ಷ ಆಯಿತು ಇನ್ನೂ ಮಾಡಿಲ್ಲ. JP ನಗರಕ್ಕೆ ಎಡಕ್ಕೆ ತಿರುಗಿ. ಇದೇ ನೋಡಿ ಮೈಸೂರು ಡಂಪ್ ಯಾರ್ಡ್. ನೋಡಿ ನೀವು ಹಾಕಿರೋ ಕಸ ಎಲ್ಲ ಇಲ್ಲೇ ಬಂದು ಬೀಳ್ತಾ ಇರುತ್ತೆ. ಎಷ್ಟು ಹಾಕಿದ್ದಾರೆ, ಓ ಮೈ ಗಾಡ್. ಪರ್ವತ ಆಗೋಗಿದೆ ಇಲ್ಲಿ ನೋಡಿ, ಇಷ್ಟಿದೆ ಗುರು. ಏನು ಮಾಡ್ಬೇಕು ಇದನ್ನೆಲ್ಲ ಒಂದಿನ.
ಅಷ್ಟೇ ಗಾಯ್ಸ್. ಮತ್ತೆ ಏನಾದರೂ ಸಿಗ್ತೀನಿ, ಮತ್ತೆ ಏನಾದರೂ ಇದ್ದರೆ ಹೇಳ್ತೀನಿ. ಸಿ ಯು ಅಗೇನ್ ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್, ಬಾಯ್.